ಸ್ನೇಹಿತರೆ, ನಮಸ್ಕಾರ. ನಾಯಿ ಬಾಲ ಡೊಂಕು ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ಬಹುಶಃ ರಜತ್ಗೆ ಪಕ್ಕ ಸೂಟ್ ಆಗ್ತದೆ. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ಕೂಡ ಮಾತನಾಡುವ ಬರದಲ್ಲಿ ನಾಲಿಗೆಯನ್ನು ಹರಿಬಿಡುವಂಥ ರಜತ್ಗೆ ಪ್ರತಿ ವಾರ ಸುದೀಪ್ ಬಂದವರು ವಾರ್ನಿಂಗನ್ನು ಕೊಡ್ತಾರೆ. ಇವನಿಗೆ ವಾರ್ನಿಂಗ್ ಕೊಡೋದಲ್ಲ, ಇನ್ನು ಮೇಲೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಕಳಿಸ್ತಾ ಇದ್ರೆ ಎಷ್ಟು ದೊಡ್ಡ ಲಾಸ್ ಅನ್ನೋದು ಬಹುಶಃ ಬಿಗ್ ಬಾಸ್ಗೆ ಇನ್ನು ಮುಂದೆ ಅರ್ಥ ಆಗ್ಬೋದು, ಸುದೀಪ್ಗೆ ಇನ್ನು ಮುಂದೆ ಅರ್ಥ ಆಗ್ಬೋದು. ತಾನೊಬ್ಬ ದೊಡ್ಡ ಪುಡಾಂಗು, ತಾನೊಬ್ಬ ಲಾರ್ಡ್ ಲಬಕ್ತಾಸ ಅಂತೇಳಿ ಅಂದ್ಕೊಂಡಿರುವಂಥ ರಜತ್ತು ಬಿಲ್ಡಪ್ಪನ್ನು ಕೊಡೋದು ನೋಡಿದ್ರೆ, ಯಪ್ಪ ಇವನು ಎಂತಹ ಕಲಾವಿದಾನಪ್ಪ, ಇವನೆಂಥ ಪುಂಗೇಶ್ವರಪ್ಪನಪ್ಪ ಅಂತ ಹೇಳಿ ಅನ್ನಿಸ್ತಾ ಇರಲಾರ್ದು. ಪುಂಗೋದ್ರಲ್ಲಿ ನಂಬರ್ 1 ಆಗಿರುವಂಥ ರಜತ್ತು ತನಗೆ ತಾನೇ ಬಿಲ್ಡಪ್ ಕೊಡೋದ್ರಲ್ಲೂ ಕೂಡ ನಂಬರ್ 1. ಅದೇ ಕಾರಣಕ್ಕೆ ಗೌತಮಿ ಈತನ ಜನ್ಮವನ್ನೇ ಜಾಲಾಡಿ ಬಿಟ್ಟಿದ್ದಾಳೆ. ಗೌತಮಿ ಅಪ್ಪ ಅಮ್ಮನ ಬಗ್ಗೆ ಮಾತನಾಡಿ ನಾಲಿಗೆ ಹರಿಬಿಟ್ಟಂತಹ ರಜತ್ಗೆ ಅಕ್ಷರಶಃ ಚಳಿ ಜ್ವರ ಬರುವ ರೀತಿಯಲ್ಲಿ ಗೌತಮಿ ಮಾಡಿದ್ದಾರೆ. ಗೌತಮಿ ಆಡಿದಂಥ ಪ್ರತಿ ಮಾತಿಗೂ ಕೂಡ ರಜತ್ ಕೌಂಟರ್ ಕೊಟ್ಟಿರ್ಬೋದು. ಆದರೆ ಒಬ್ಬ ಹೆಣ್ಣುಮಗಳ ರೀತಿಯಲ್ಲಿ ಇಷ್ಟೆಲ್ಲ ಉಗ್ಗಿಸ್ಕೊಂಡ ಮೇಲೂ ಕೂಡ ರಜತ್ತು ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಬಿಗ್ ಬಾಸ್ನಲ್ಲಿ ಇದಾನಲ್ಲ ಈ ಮನುಷ್ಯ ಅಂತೇಳಿ ಸಾಕಷ್ಟು ಜನ ವ್ಯಂಗ್ಯ ಮಾಡ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಗೌತಮಿ ಇಲ್ಲಿ ರಜತ್ ಜನ್ಮವನ್ನು ಜಾಲಾಡಿದ್ದಾಳೆ. ಆತನೊಬ್ಬ ವೇಸ್ಟ್ ಬಾಡಿ ಹೇಗೆ ಅನ್ನೋದನ್ನು ನಿರೂಪಿಸಿದ್ದಾಳೆ. ಜೊತೆಗೆ ಕೂತು ಪೂಸ್ ಕೊಡೋದ್ರಲ್ಲಿ ನಂಬರ್ 1 ಆಗಿರುವಂಥ ಈತ ಕೆಲಸದಲ್ಲೂ ಕೂಡ ದೊಡ್ಡ ಕಳ್ಳ ಅನ್ನೋದನ್ನು ಇದೇ ಬಿಗ್ ಬಾಸ್ ಮನೆಯ ನಿನ್ನೆಯ ಟಾಸ್ಕು ಸಾಬೀತು ಮಾಡಿದೆ. ಹಾಗಾದರೆ ರಜತ್ ಜನ್ಮ ಜಾಲಾಡಿದ್ದು ಹೇಗೆ ಗೌತಮಿ? ರಜತ್ ಒಬ್ಬ ಕೊಳಚೆ ಅನ್ನೋದನ್ನು ನಿರೂಪಿಸಿದ ಹೇಗೆ ಹೇಳ್ತಾ ಹೋಗ್ತೀನಿ ನೋಡಿ. ಸ್ನೇಹಿತರೆ, ರಜತ್ ಅವರ ವರ್ತನೆಯ ಬಗ್ಗೆ ಬಿಗ್ ಬಾಸ್ ಮನೆಯಲ್ಲಿ ಇರೋರಿಗೆ ಯಾರಿಗೂ ಕೂಡ ಸಮಾಧಾನ ಇಲ್ಲ. ಹೋಗಲಿ, ಬಿಗ್ ಬಾಸನ್ನು ನೋಡುವಂಥ ವೀಕ್ಷಕರಿಗೆ ಸಮಾಧಾನ ಇದೆಯಾ? ದೇವರಣೆ ಇಲ್ಲ. ಆತ ಆಡುವಂಥ ಮಾತುಗಳು, ಆತ ನಡೆದುಕೊಳ್ಳುವಂಥ ರೀತಿ, ಆತ ತನಗೆ ತಾನೇ ದೊಡ್ಡ ಲಾರ್ಡ್ ಲಬಕ್ತಾಸ ಅಂತೇಳಿ ಅಂದ್ಕೊಂಡಿರೋದು, ಜೊತೆಗೆ ತಾನೊಬ್ಬ ದೊಡ್ಡ ಪುಡಾಂಗ್ ಅಂತ ಹೇಳ್ಬಿಟ್ಟು ಬಿಲ್ಡಪ್ಪನ್ನು ಕೊಡೋದು, ಇವೆಲ್ಲವನ್ನು ಕೂಡ ನೋಡಿದ್ರೆ ಗುರು ಈ ಒಂದು ಸಿಕ್ಕಾಪಟ್ಟೆ ಅತಿ ಆಯಿತು ಅಂತ ಹೇಳ್ಬಿಟ್ಟು ಎಲ್ರಿಗಾದರೂ ಅನಿಸೋದೆ. ಅದೇ ರೀತಿ ಬಿಗ್ ಬಾಸ್ ಮನೆಯ ಒಳಗಡೆ ಇರೋರಿಗೂ ಕೂಡ ಅನಿಸಿದೆ. ಅದರಲ್ಲೂ ಕೂಡ ಮೊನ್ನೆ ಸುದೀಪ್ ಅವರ ಮುಂದೆ ಇನ್ನು ಮುಂದೆ ತಾಯ್ತಾ ಕಟ್ಕೊಬೇಕು ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಉಳಿದ ಸ್ಪರ್ಧಿಗಳು ಅಂತೇಳಿ ಹೇಳಿರುವಂಥದ್ದು, ಜೊತೆಗೆ ತನಗೆ ತಾನೇ ಓವರ್ ಆಗಿ ಬಿಲ್ಡಪ್ ಕೊಟ್ಕೊಂಡಿರುವಂಥದ್ದು, ಇದಕ್ಕೆ ಸುದೀಪ್ ಸೈಲೆಂಟ್ ಆಗಿದ್ದಿತ್ತದು ಎಲ್ಲದೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇದೇನಪ್ಪ ಅಂತಲೂ ಕೂಡ ಅನಿಸುತ್ತೆ. ಅಸಲಿಗೆ ಈತನನ್ನು ಯಾವತ್ತೋ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕಬೇಕಾಗಿತ್ತು. ಬಟ್ ಆದರೆ ಆ ತಪ್ಪನ್ನು ಇವರು ಮಾಡ್ತಾನೇ ಬಂದಿದ್ದಾರೆ. ಅಂದರೆ ಇವನಿಗೆ ಇನ್ನೊಂದು ಅವಕಾಶವನ್ನು ಕೊಡ್ಕೊಂಡೇ ಬಂದಿದ್ದಾರೆ. ಸುದೀಪ್ ಅವರಾಗಿರ್ಬೋದು, ಬಿಗ್ ಬಾಸ್ ಟೀಮ್ನವರಾಗಿರ್ಬೋದು, ಇನ್ನೊಂದು ಅಂತೇಳಿ ಅವಕಾಶವನ್ನು ಕೊಟ್ಟಿದ್ದೇ ತಪ್ಪಾಯಿತು ಅನ್ನೋದಕ್ಕೆ ಸಾಕ್ಷಿ ಇದು. ಪದೇ ಒಬ್ಬ ಮನುಷ್ಯನಿಗೆ ಒಂದು ಸಲ ಎಕ್ಸ್ಕ್ಯೂಸ್ ಕೊಡ್ಬೋದು, 2 ಸಲ ಎಕ್ಸ್ಕ್ಯೂಸ್ ಕೊಡ್ಬೋದು ರೀ. ಇದು ವಾರ ಇಡೀ ಒಂದು ಇದೇ ರೋಗ. ವಾರ ಆಯಿತು ಅಂತ ಹೇಳಿದ್ರೆ ಇದೇ ಆಯಿತು. ಈಗ ಮೊನ್ನೆ ಅಷ್ಟೇ ಧನರಾಜ್ ಜೊತೆಗೆ ಕಿತ್ತಾಟವನ್ನು ಮಾಡಿದ್ದು ಮಾತ್ರವಲ್ಲದೆ ಹೊಡೆಯೋ ಲೆವೆಲ್ಗೆ ಹೋದ. ಆಗಲೂ ಕೂಡ ಈತನಿಗೆ ವಾರ್ನಿಂಗ್ ಕೊಟ್ಟು ಹೊರಗಡೆ ಕಳಿಸ್ಬೇಕಾಗಿತ್ತು. ಬಟ್ ಮಾಡಿದ್ದೇನೋ, ವಾರ್ನಿಂಗ್ ಕೊಟ್ಟು ಮುದ್ದು ಮಾಡಿ ಪುನಃ ಕೂರಿಸ್ಕೊಂಡ್ರು. ಹಾಗಾದರೆ ಬಿಗ್ ಬಾಸ್ ಮನೆಯವರ ಉದ್ದೇಶ ಏನು ಅನ್ನುವಂಥ ಪ್ರಶ್ನೆಯೂ ಕೂಡ ಬರದೇ ಇರಲಾರ್ದು. ಈಗ ಕಳೆದ ವಾರ ರಜತ್ ಹುಚ್ಚಾಟವನ್ನು ಆಡಿದಂಥ ಕಾರಣಕ್ಕೋಸ್ಕರ ಹಿಗ್ಗಾಮುಗ್ಗ ಉಗಿಸ್ಕೊಂಡಿದ್ಮೇಲೂ ಕೂಡ ಬದಲಾಗಿಲ್ಲ ಅನ್ನೋದಕ್ಕೆ ಸಾಕ್ಷಿ ಈ ವಾರ ಗೌತಮಿ ಜಾರದ್ದು ಜೊತೆಗೆ ಆರಂಭದಿಂದನೇ ಬಾಯಿಗೆ ಬಂದಂತೆ ಮಾತನಾಡಿತು. ಒಂದು ಕಡೆ ಪಾಸಿಟಿವ್ ಮಾಯವಾಗುವಂಥ ರೀತಿಯಲ್ಲಿ ಜಗಳ ಆಡಿರುವಂಥ ಗೌತಮಿ ಯಾರಿಗೂ ಕೂಡ ಇದುವರೆಗೆ ಕೊಡದಂತಹ ಲೆವೆಲ್ನಲ್ಲಿ ತಿರುಗೇಟನ್ನು ಕೊಟ್ಟಿದ್ದಾರೆ. ಜೊತೆಗೆ ರಜತ್ಗೆ ಏಕವಚನದಲ್ಲೇ ಜನ್ಮಜಾಲಾಡಿದ್ದಾರೆ. ನೀನೆಂಥವನು ಏನು ಅನ್ನೋದು ಗೊತ್ತಿಲ್ವಾ ಅಂತ ಹೇಳಿಬಿಟ್ಟು ಆತನ ಹಣೆಬರಹವನ್ನು ಬಿಚ್ಚಿಟ್ಟಿದ್ದಾಳೆ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಯೊಳಗೆ ಬಂದಿರುವಂಥ ರಜತ್ತು ತಾನು ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲುತ್ತೀನಿ ಅನ್ನುವಂತಹ ಭ್ರಮೆಯಲ್ಲಿ ಬದುಕ್ತಿದ್ದಾನೆ ಅನ್ನೋದು ಡೌಟೇ ಇಲ್ಲ. ನಾನು ಇರೋ ರೀತಿಯಲ್ಲೇ ಇರೋದು, ನಾನು ಯಾರಿಗೂ ಕೂಡ ಕೇರೇ ಮಾಡೋದಿಲ್ಲ, ಇನ್ಫ್ಯಾಕ್ಟ್ ಬಿಗ್ ಬಾಸ್ಗೂ ಕೂಡ ಕೇರ್ ಮಾಡೋದಿಲ್ಲ, ಸುದೀಪ್ ಅವ್ರಿಗೂ ಕೂಡ ಕೇರ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಬಿಲ್ಡಪ್ಪನ್ನು ಕೊಡ್ಕೊಂಡು ಬಂದಿರುವಂಥ ರಜತ್ ಜನ್ಮವನ್ನು ಜಾಲಾಡಿದ್ದಾರೆ ಗೌತಮಿ. ಬಂದ ಮೊದಲ ವಾರದಲ್ಲೇ ಗೋಲ್ಡ್ ಸುರೇಶ್ಗೆ ಅವ್ಯಾಚ್ಯ ಪದಗಳನ್ನು ಬಳಸಿ ಕೆಂಗಣ್ಣಿಗೆ ಗುರಿಯಾಗಿದ್ದಂಥ ರಜತ್ತು, ಅದಾದ ಬಳಿಕ ಧನರಾಜು, ಅದಾದ ಬಳಿಕ ಮಂಜು, ಅದಾದ ಬಳಿಕ ಈಗ ಗೌತಮಿ, ಹೀಗೆ ಪ್ರತಿಯೊಬ್ಬರ ಜೊತೆಯೂ ಕೂಡ ಮಾತಿನ ಬರದಲ್ಲಿ ನಾಲಿಗೆಯನ್ನು ಹರಿಬಿಡುವಂಥ ಕೆಲಸವನ್ನು ಮಾಡಿಕೊಂಡೇ ಬಂದಿದ್ದಾನೆ. ಈಗ ಗೌತಮಿಯ ವಿಚಾರದಲ್ಲೂ ಕೂಡ ಮಾತನಾಡುವಂಥ ಬರದಲ್ಲಿ ಅಪ್ಪ ಅಮ್ಮನ ವಿಚಾರವನ್ನೆಲ್ಲ ಪ್ರಸ್ತಾಪಿಸೋದು ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ಇದರಿಂದ ಗೌತಮಿಯವರಿಗೆ ಸಖತ್ ಕೋಪ ಕೂಡ ಬಂದಿದೆ. ಡಿಸೆಂಬರ್ 16ರ ಸಂಚಿಕೆಯಲ್ಲಿ ಗೌತಮಿ ಜಾಧವ್ ಮತ್ತು ರಜತ್ ಸಿಕ್ಕಾಪಟ್ಟೆ ಜಗಳ ಮಾಡಿಕೊಂಡಿದ್ದಾರೆ. ರಜತ್ ಮಾತುಗಳನ್ನು ಉಗ್ರ ಮಂಜು ಕೂಡ ಖಂಡಿಸಿದ್ದಾರೆ. ಅಷ್ಟು ಮಾತ್ರವಲ್ಲ, ಗೌತಮಿ ಇಲ್ಲಿ ರಜತ್ ಹಣೆ ಬರಹವನ್ನು ತೆರೆದಿಟ್ಟಿದ್ದಾರೆ. ಆತ ಎಂತಹ ನಿಕೃಷ್ಟ ಮತ್ತು ಯಾವ ರೀತಿ ಟಾಸ್ಕನ್ನು ಆಡೋದ್ರಲ್ಲಿ ಕಳ್ಳ, ಜೊತೆಗೆ ತನಗೆ ತಾನೇ ಬಿಲ್ಡಪ್ ಕೊಟ್ಕೊಂಡು ಅಯ್ಯೋ ತಾಯ್ತಾ ಕಟ್ಕೊಳ್ಳಿ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾತನಾಡೋದು ನೋಡಿದ್ರೆ ಇಲ್ಲಿ ಯಾರೂ ಕೂಡ ಹೆದರೋರೇ ಇಲ್ಲ. ನೀನು ಏನಂತೇಳಿ ಅಂದ್ಕೊಂಡಿದ್ಯಾ ಗುರು ಅಂತ ಹೇಳ್ಬಿಟ್ಟು ಏಕವಚನದಲ್ಲೇ ಜನ್ಮ ಜಾಲಾಡಿದ್ದಾರೆ. ಇಡೀ ಮನೆಯನ್ನು ಕ್ಲೀನ್ ಮಾಡುವಂಥ ಟಾಸ್ಕ್ ಕೊಡೋದಂಥ ಸಂದರ್ಭದಲ್ಲೂ ಕೂಡ ಅಲ್ಲೂ ಕೂಡ ಕಳ್ಳಾಟವನ್ನು ಮೆರೆದಿದ್ದಾನೆ ಈ ರಜತ್. ಅಷ್ಟು ಮಾತ್ರವಲ್ಲ,
ಟಾಸ್ಕ್ ಮುಗಿದ ಬಳಿಕ ಅಂದರೆ ಟಾಸ್ಕಿಗೆ ಒಂದು ನಿಗದಿತ ಸಮಯ ಫಿಕ್ಸ್ ಮಾಡಿರ್ತಾರಲ್ಲ, ಆ ಸಮಯ ನಿಗದಿ ಆದ ಬಳಿಕ ಅಂದರೆ ಮುಗಿದ ಬಳಿಕ ಉಳಿದವರು ಕೂಡ ಎಲ್ಲರೂ ಕೂಡ ಹೋಗಿ ಕ್ಲೀನ್ ಮಾಡ್ತಿದ್ರೆ ಈತ ಸೋಫಾದ ಮೇಲೆ ಕೂತ್ಕೊಂಡು ದೊಡ್ಡ ಸೌಕರ್ಯನ ರೀತಿ ಕೂತು ಪೋಸನ್ನು ಕೊಡ್ತಾ ಇದ್ದ. ಆ ಸಂದರ್ಭದಲ್ಲಿ ಕೆಲಸ ಕರೆದ್ರೆ ಆಗಲೂ ಕೂಡ ಗಾಂಚಲಿಯನ್ನು ತೋರಿಸಿದ್ದ. ಆಗಲೂ ಕೂಡ ಉಳಿದವರು ಎಲ್ಲರೂ ಕೂಡ ಕ್ಲೀನ್ ಮಾಡ್ತಾ ಹೋದರು. ಅಲ್ಲೂ ಕೂಡ ಗೌತಮಿ ಈತನ ಜನ್ಮವನ್ನು ಜಾಲಾಡಿದ್ಲು. ಒಂದು ಹಣ್ಣು ತಿನ್ನೋದಕ್ಕೆ ಮಾತ್ರ ಈತ ಬದುಕಿರೋದು, ಅಂದರೆ ಈತನಿಗೆ ತಿನ್ನೋದಕ್ಕೆ ಮಾತ್ರ ಬೇಕು, ಕೆಲಸ ಮಾಡೋದಕ್ಕೆ ಇಲ್ಲಿ ಬೇಡ ಅಂತೇಳಿ ಗೌತಮಿ ಹೇಳ್ತಾರೆ. ಅದು ಸತ್ಯನೂ ಕೂಡ. ಈತ ಕೆಲಸ ಮಾಡಿ ತಿನ್ನಬೇಕು, ಅದನ್ನು ಬಿಟ್ಕೊಂಡು ಕೂತು ತಿನ್ನೋದಲ್ಲ. ಸುಮ್ಮನೆ ಕುಳಿತುಕೊಂಡು ಹಣ್ಣು ತಿನ್ನಿ ಅಂತ ಹೇಳ್ಬಿಟ್ಟು ಗೌತಮಿ ತಿರುಗೇಟನ್ನು ಕೊಡ್ತಾರೆ. ಅಲ್ಲಿಂದ ಮಾತಿನ ಚಕಮಕಿ ಆರಂಭ ಆಗುತ್ತೆ. ತಾವು ಹಣ್ಣು ತಿನ್ನೋದನ್ನು ಗೌತಮಿ ಟೀಕಿಸಿದ್ದಕ್ಕೆ ರಜತ್ಗೆ ವಿಪರೀತ ಕೋಪ ಬರುತ್ತೆ. ಆಗ ಅವರಿಬ್ಬರ ನಡುವೆ ಮಾತಿಗೆ ಮಾತು ಬೆಳೆಯುತ್ತೆ. ಇಷ್ಟು ದಿನ ಪಾಸಿಟಿವ್ ಮಂತ್ರ ಜಪಿಸ್ತಿದ್ದ ರಜತ್ಗೆ ಏಕವಚನದಲ್ಲಿ ಬೈಯುವ ಮಟ್ಟಕ್ಕೆ ಬದಲಾಗಿ ಬಿಡ್ತಾರೆ. ಇವರ ಅಪ್ಪನ ಮನೆಯಿಂದ ತಂದವಳ ರೀತಿ ಹೇಳ್ತಾಳೆ ಅಂತಲೂ ಕೂಡ ರಜತ್ ಬಾಯಿಗೆ ಬಂದಂತೆ ಮಾತನಾಡ್ತಾನೆ. ಗದ್ದಲವನ್ನು ಎಬ್ಬಿಸ್ತಾನೆ. ಮನೆ ಕ್ಲೀನ್ ಮಾಡುವಂಥ ಟಾಸ್ಕ್ ಮುಗಿದ ಬಳಿಕ ಬಿಗ್ ಬಾಸ್ ಕಡೆಯಿಂದ ಬಂದಂಥ ದಿನಸಿ ವಸ್ತುಗಳು ಎಕ್ಸ್ಟ್ರಾ ಇರ್ತವೆ. ಆಗ ಎಲ್ಲರೂ ಕೂಡ ಮನೆಯವರು ಎಲ್ಲರೂ ಕೂಡ ರಜತ್ಗೆ ಒಂದು ರೀತಿಯಲ್ಲಿ ಕೆಕ್ಕರಿಸಿ ನೋಡಿ ಒಂದು ಅಣಕಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಆಗ ಇದನ್ನು ಸಿಂಪತಿಗಿಟ್ಟಿಸ್ಕೊಳ್ಳೋಕ್ಕೆ ಮಾಡೋದು, ಇದರಿಂದ ಏನೂ ಪ್ರಯೋಜನ ಇಲ್ಲ, ಕೊಟ್ಟಷ್ಟು ಕೆಲಸವನ್ನು ಮಾಡಿ ಅಂತ ಹೇಳ್ಬಿಟ್ಟು ಇದೇ ರಜತ್ ಬೊಗಳಿದ್ದ. ಅದಾದ ಬಳಿಕ ಯಾವಾಗ ಎಕ್ಸ್ಟ್ರಾ ಸ್ವಲ್ಪ ದಿನಸಿಗಳನ್ನು ಕೊಟ್ಟರೋ ಆಗ ರಜತ್ ಹಣೆ ಬರ ಬಯಲಾಗಿತ್ತು. ಆತ ಯಾವ ರೀತಿಯಾದಂಥ ನೆಗೆಟಿವ್ ಪರ್ಸನ್ ಅನ್ನೋದು ಗೊತ್ತಾಗಿತ್ತು. ಸೊ ದಟ್ ಅಲ್ಲಿಗೆ ಮುಗೀತು. ಇನ್ನು ಯಾವಾಗ ರಜತ್ತು ಈ ಸಂದರ್ಭದಲ್ಲಿ ಇದು ಬಿಗ್ ಬಾಸ್ ಕಳಿಸಿದಲ್ವಾ, ಯಾರಾದರೂ ಅಪ್ಪನ ಮನೆಯಿಂದ ತಂದಿದ್ದಾರಾ ಅಂತ ಹೇಳ್ಬಿಟ್ಟು ಕೇಳಿದಾಗಲೂ ಕೂಡ ಗೌತಮಿ ಅಪ್ಪ ಅಮ್ಮನ ವಿಚಾರಕ್ಕೆ ಬಂದರೆ ಸರಿ ಇರೋದಿಲ್ಲ ಅಂತ ಹೇಳ್ಬಿಟ್ಟು ವಾರ್ನಿಂಗನ್ನು ಕೊಡ್ತಾನೆ. ಇದು ತೀರಾ ಅತಿ ಆಯಿತು ಅಂತ ಅನಿಸುತ್ತೆ. ತೀರಾ ಅತಿ ಆಯಿತು, ರಜತದು ತೀರಾ ಅತಿ ಆಯಿತು. ಯಾಕಂತ ಹೇಳಿದ್ರೆ ಇಲ್ಲಿ ಆತನಿಗೆ ಒಂದು ಚೂರು ಮಾನನೂ ಇಲ್ಲ, ಮರ್ಯಾದೆನೂ ಇಲ್ವಾ ಅನ್ನೋ ರೀತಿಯಂಥ ಪ್ರಶ್ನೆಗಳು ಮೂಡುತ್ತೆ. ಕಾರಣ ಏನಂತ ಹೇಳಿದ್ರೆ ಸುದೀಪ್ ಅಷ್ಟೆಲ್ಲ ಹೇಳಿದರು, ಬಿಗ್ ಬಾಸ್ನ ವೀಕ್ಷಕರು ಅಷ್ಟೆಲ್ಲ ಬುದ್ಧಿ ಹೇಳಿದರು, ಆದರೂ ಕೂಡ ಈತ ಮತ ಬದಲಾಗ್ತಿಲ್ಲ. ಈತನನ್ನು ಬಿಗ್ ಬಾಸ್ ಮನೆಯೊಳಗಡೆ ಇಟ್ಕೊಂಡಿರುವಂಥ ಬಿಗ್ ಬಾಸ್ ಟೀಮ್ಗೆ ಬುದ್ಧಿ ಇಲ್ವೋ ಅಥವಾ ಈತನಿಗೆ ಬುದ್ಧಿ ಇಲ್ವೋ ಒಂದು ಕೂಡ ಗೊತ್ತಾಗ್ತಿಲ್ಲ. ಈತನನ್ನು ಬಿಗ್ ಬಾಸ್ ಮನೆಯಲ್ಲಿ ಇಟ್ಕೊಂಡ್ರೆ ಅದು ಬಿಗ್ ಬಾಸ್ ಮನೆಗೆ ಕಳಂಕ ಅನ್ನೋದು ಕೂಡ ಬಹುಶಃ ಬಿಗ್ ಬಾಸ್ ಟೀಮ್ಗೆ ಅರ್ಥ ಆಗ್ತಿಲ್ಲ ಅನಿಸುತ್ತೆ. ಸದ್ಯಕ್ಕೆ TRP ಬರ್ಬೋದು, ನೋಡ್ಬೋದು, ಎಲ್ಲದೂ ಕೂಡ ಕರೆಕ್ಟು. ರಜತ್ ಮಾಡಿದ್ದೇ ಸರಿ ಅಂತಲೂ ಕೂಡ ಒಂದಷ್ಟು ಜನ ಬುದ್ಧಿಗೇಡಿಗಳು ಸಮರ್ಥನೆಯನ್ನು ಕೂಡ ಮಾಡ್ಕೊಳ್ಬೋದು. ಆದರೆ ಗೌತಮಿ ಅಂತಲ್ಲ, ಅಲ್ಲಿ ಯಾರೇ ಇದ್ರೂ ಕೂಡ ಆ ರೀತಿ ವರ್ತನೆಯನ್ನು ಮಾಡಬಾರ್ದು. ಒಬ್ಬ ಹೆಣ್ಮಗಳ ಜೊತೆಗೆ ಹೇಗೆ ನಡ್ಕೊಬೇಕು, ಯಾವ ರೀತಿ ಮಾತನಾಡಬೇಕು ಅನ್ನೋಂಥ ಕನಿಷ್ಠ ಕಾಮನ್ ಸೆನ್ಸ್ ಕೂಡ ಇಲ್ಲದಂಥ ಈತ ಬಿಗ್ ಬಾಸ್ ಮನೆಯಲ್ಲಿ ಇರೋದಕ್ಕೆ ಅನ್ಫಿಟ್ಟು. ಬಹುಶಃ ಈ ವಾರ ಈತನೇ ಇದೇ ರೀತಿ ಆಡ್ಕೊಂಡು ಹೊರಗಡೆ ಬಂದರೂ ಕೂಡ ಅಚ್ಚರಿ ಇಲ್ಲ. ಈಗಾಗಲೇ ನಾಮಿನೇಟ್ ಆಗಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ರಜತ್ ನಾಮಿನೇಟ್ ಆಗಾಗಿದೆ. ಆತನನ್ನು ಇಡೀ ಮನೆಯ ಸದಸ್ಯರೆಲ್ಲರೂ ಕೂಡ ಟಾರ್ಗೆಟ್ ಮಾಡೋದ್ರಲ್ಲೂ ಕೂಡ ಡೌಟ್ ಇಲ್ಲ. ಒಂದು ರೀತಿಯಲ್ಲಿ ಈ ಟಾಸ್ಕ್ ವಿಚಾರದಲ್ಲಿ ಏನೂ ಕೂಡ ಇಲ್ಲ, ಸುಮ್ಮನೆ ಒಣ ಬಿಲ್ಡಪ್ಪನ್ನು ಕೊಟ್ಕೊಂಡು ಬಂದ. ಸೋಮವಾರದ ಟಾಸ್ಕ್ನಲ್ಲಿ ಸೋತಿದ್ದೇ ಆಯಿತು, ಮಂಗಳವಾರದ ಟಾಸ್ಕ್ನಲ್ಲೂ ಸೋತಿದ್ದೇ ಆಯಿತು ಈ ರಜತ್ನ ಟೀಮ್. ಹೀಗಿರುವಾಗ ಈತನನ್ನು ನಂಬ್ಕೊಂಡು ಯಾರಾದರೂ ಬಿಗ್ ಬಾಸ್ ಮನೆಯಲ್ಲಿ ಆ ಲೆಕ್ಕಾಚಾರ ಈ ಲೆಕ್ಕಾಚಾರ ಅಂತೇಳಿ ಮಾಡಿದ್ರೆ ಚೊಂಬೆಗತಿ. ಈ ಕಾರಣಕ್ಕೋಸ್ಕರ ಈ ವರ್ತನೆ ಸಿಕ್ಕಾಬಟ್ಟೆ ಹೆಚ್ಚಾಗಿರೋದ್ರಿಂದ ಬಹುಶಃ ಈ ವಾರ ಈತ ಹೊರಗಡೆ ಹೋದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ಬಟ್ಟು ಬಿಗ್ ಬಾಸ್ ಟೀಮ್ನವ್ರಿಗೆ ಬೇಕಾಗಿದ್ದೇ ಇದು, ಕಿರಿಕು ಜಗಳ ಮತ್ತೊಂದು ಇನ್ನೊಂದು ಇದೇ ಬೇಕಾಗಿತ್ತು. ಹಾಗಾಗಿ ಸ್ವಲ್ಪ ದಿನಗಳ ಕಾಲ ಉಳಿಸ್ಕೊಬೋದು ಅಥವಾ ಫೈನಲ್ವರೆಗೆ ಕರ್ಕೊಂಡೋಗಿ ಅಲ್ಲಿ ಮನೆ ಕಳಿಸಿದ್ರು ಕೂಡ ಕಳಿಸ್ಬೋದು. ಬಟ್ ಒಂದು ಬರೆದಿಟ್ಕೊಳ್ಳಿ, ರಜತ್ಗೆ ಏನೇ ಹೈ ಡ್ರಾಮಾ ಮಾಡಿದ್ರು, ಏನೇ ನಾಟಕ ಮಾಡಿದ್ರು, ಏನೇ ಕೆಣಕುವಂಥ ಕೆಲಸವನ್ನು ಮಾಡಿದ್ರು ಕೂಡ ಟ್ರೋಫಿ ಸಿಗೋದಿಲ್ಲ ಅನ್ನೋದು ಮಾತ್ರ ಬರೆದಿಟ್ಕೊಳ್ಳಿ. ನಿಮಗೆ ಅನಿಸುತ್ತೆ ಸ್ನೇಹಿತರೆ ರಜತ್ ವರ್ತನೆಯ ಬಗ್ಗೆ ಮತ್ತು ಗೌತಮಿ ಕೊಟ್ಟಂಥ ಕೌಂಟ್ರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.